ಹಲೋ ಎವ್ರಿವನ್, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಇದು ಒಂದು ನಮ್ಮ ಟ್ಯಾಲಿ ಆನ್ ಆದ ಆರ್ಡರ್ ಲೆವೆಲ್ ವಾರ್ನಿಂಗ್ ವೆಲ್ ಬಿಲ್ಲಿಂಗ್. ನಮ್ಮ ಕಸ್ಟಮರ್ ಆದ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಹೋಲ್ಸೇಲರ್ ಆಗಿರ್ಬೋದು, ರಿಪೀಟ್ ಆಗಿ ಸೇಮ್ ಐಟಮ್ಸ್ನ ಆರ್ಡರ್ ಮಾಡ್ತಾ ಇರ್ತಾರೆ. ಸೊ ನಾವು ವೀಕ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು ಆರ್ಡರ್ ಪ್ಲೇಸ್ ಮಾಡ್ತಾನೆ ಇರ್ತೀವಿ. ಸೊ ಇದರಿಂದ ನಮ್ಮ ಟೈಮ್ ವೇಸ್ಟ್ ಆಗ್ಬೋದು. ಸೊ ಇದಕ್ಕೋಸ್ಕರ ನಾವು ಒಂದು ಸೊಲ್ಯೂಷನ್ಸ್ ಕಂಡು ಹಿಡಿದಿದ್ದೇವೆ. ಒಂದು ನಮ್ಮ ಆ್ಯಡ್ ಆನ್ ಯೂಸ್ ಮಾಡೋದ್ರಿಂದ ಸೇಲ್ಸ್ ಬಿಲ್ ಪಾಸ್ ಮಾಡೋವಾಗ ಆರ್ಡರ್ ಲೆವೆಲ್ ಸೆಟ್ ಮಾಡಿದರೆ ನಿಮಗೆ ವಾರ್ನಿಂಗ್ ಬರುತ್ತೆ, ಐಟಮ್ಸ್ ಆರ್ಡರ್ ಮಾಡಿ ಅಂತ. ಇವಾಗ ನಾನು ಇದನ್ನ ಆಲ್ರೆಡಿ ಟ್ಯಾಲಿಯಲ್ಲಿ ಸೆಟ್ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ಗೋ ಟುಗೆ ಹೋಗ್ತೇನೆ. ಗೋ ಟು ಆರ್ಡರ್ ಲೆವೆಲ್, ಆರ್ಡರ್ ಲೆವೆಲ್ ಸ್ಟೇಟಸ್, ಎಂಟರ್, ಪ್ರೈಮರಿ ಎಂಟರ್. ಸೊ ಇಲ್ಲಿ ನಾನು ಆರ್ಡರ್ ಲೆವೆಲ್ನ 50 ನಂಬರ್ಸ್ ಅಂತ ಸೆಟ್ ಮಾಡ್ಕೊಂಡಿದ್ದೇನೆ. 50 ನಂಬರ್ ಕೆಳಗಡೆ ಯಾವುದು ಐಟಮ್ ಹೋಗುತ್ತೆ ನನಗೆ ವಾರ್ನಿಂಗ್ ಬರುತ್ತೆ, ಆರ್ಡರ್ ಮಾಡಿ ಅಂತ. ಸೊ ಇವಾಗ ನಂದು ಐಟಮ್ ಒಂದು ನೆಟ್ ಅವೈಲೇಬಲ್ 85 ಇದೆ. ಸೊ ಇವಾಗ ನಾನು 35 ಡಿಫ್ರೆನ್ಸ್ ಇದೆ ಎರಡಕ್ಕೂ. 35 ನಾನು ಇವಾಗ ಸೇಲ್ ಮಾಡಿದ್ದೀನಿ ಅಂದರೆ ನನಗೆ ವಾರ್ನಿಂಗ್ ಬರುತ್ತೆ, 50 ಕೆಳಗಡೆ ಹೋಗಿದೆ, ನೀವು ಮತ್ತೆ ಆರ್ಡರ್ ಮಾಡಿ, ಐಟಮ್ಸ್ ಖಾಲಿ ಆಗಿದೆ, ನೀವು ಆರ್ಡರ್ ಮಾಡಿ ಅಂತ ವಾರ್ನಿಂಗ್ ಬರುತ್ತೆ. ಸೊ ಅದನ್ನ ನಾವೀಗ ಟ್ಯಾಲಿಯಲ್ಲಿ ನೋಡೋಣ. ಎಸ್ಕೇಪ್ ಕೊಟ್ಟೆ. ಇವಾಗ ನಾನು ಓಚರ್ಸ್ಗೆ ಬಂದೆ, ಸೇಲ್ ಓಚರ್. ಇವಾಗ ನಾನು ಸೇಲ್ಸ್ ಓಚರ್ನ ಪಾಸ್ ಮಾಡೋಣ. ಸೇಲ್ 1, ಕಸ್ಟಮರ್ 1, ಸೇಲ್ಸ್ ಅಕೌಂಟ್, ಐಟಮ್ 1. ಸೊ ಇಲ್ಲಿ ನಾನು 34 ಕೊಟ್ಟರೆ ಮತ್ತೆ ಬಿಲೋ 50 ಬರಬೇಕಲ್ವ. ಸೊ ಇವಾಗ ನಾನು 35 ಕೊಡ್ತೇನೆ. 35 ನೋಡಿ, ಇವಾಗ ಸ್ಟಾಕ್ ಬಿಲೋ ಆರ್ಡರ್ ಲೆವೆಲ್. ಇವಾಗ ನಾನು ಇಲ್ಲಿ 34 ಕೊಟ್ಟರೆ ಇದು ವಾರ್ನಿಂಗ್ ಬರೋದಿಲ್ಲ. 50 ಕೆಳಗಡೆ ಯಾವ್ದು ಹೋಗುತ್ತೆ ನಮಗೆ ನಾವು ಸೆಟ್ ಮಾಡ್ಕೋಬೇಕು. ಆರ್ಡರ್ ಲೆವೆಲ್ ಎಷ್ಟು ಸೆಟ್ ಮಾಡ್ಕೊಂಡಿರ್ತೀವಿ ಅಷ್ಟೇ. 50 ಕೆಳಗಡೆ ಹೋಗಿದೆ ಇವಾಗ ನನಗೆ. ಸೊ ಅದಕ್ಕೆ ಸ್ಟಾಕ್ ಬಿಲೋ ಆರ್ಡರ್ ಲೆವೆಲ್ ಅಂತ ಬಂದಿದೆ. ಅಂದರೆ ನಾನಿವಾಗ ಆ ಐಟಮ್ ಖಾಲಿ ಆಗ್ತಾಯಿದೆ, ನೀವು ಮತ್ತೆ ಆರ್ಡರ್ ಮಾಡಿ ಅಂತ. ಸೊ ಇದು ಒಂದು ಆ್ಯಡ್ ಆನ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಐಟಮ್ಸ್ ಖಾಲಿ ಆಗೋದಿಲ್ಲ, ನೀವು ಯಾವಾಗ್ಲೂ ಸೇಲ್ ಮಾಡ್ತಾನೆ ಇರ್ಬೋದು. ಈ ಒಂದು ಆ್ಯಡ್ ಆನ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ, ಯೂಸ್ಫುಲ್ ಆಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇದೆ, ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.